ಮೇನ್ ಟ್ವಿಸ್ಟ್ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ನಿಧಿ ಯಾರನ್ನ ಮದುವೆಯಾಗೋದು, ಕರ್ಣನ ಅಥವಾ ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂಥ ಅರ್ಜುನ್ನ? ತಪ್ಪದೆ ನಿಮ್ಮ ಅನಿಸಿಕೆ ಗೆಸ್ನ ಕಮೆಂಟ್ ಮಾಡಿ. ಯಾಕೆಂದರೆ ಈಗ ಅರ್ಜುನ್ ಪಾತ್ರವೂ ಕೂಡ ಎಂಟ್ರಿ ಆಗಾಗಿದೆ. ಕರ್ಣ ಮತ್ತು ನಿಧಿಯ ನಡುವೆ ಈ ಒಂದು ಪಾತ್ರ ಬಂದಿರೋದು ಏನಕ್ಕೆ ಅಂದರೆ ನಿಧಿಯನ್ನು ಮದುವೆ ಆಗಬೇಕು ಅಂತ. ಆದರೆ ಇಲ್ಲಿ ಕರ್ಣ ಮತ್ತು ನಿಧಿ ಲವ್ ಮಾಡ್ತಿದ್ದಾರೆ. ಸೊ ಅದು ರಮೇಶ್ಗೂ ಕೂಡ ಗೊತ್ತಿದೆ. ಬಟ್ ಇಲ್ಲಿ ಅರ್ಜುನ್ ಯಾಕೆ ಬಂದಿದ್ದು, ಏನಕ್ಕೆ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ, ಆಶ್ಚರ್ಯವೂ ಕೂಡ ಕ್ರಿಯೇಟ್ ಆಗಿದೆ. ಯಾಕೆಂದರೆ ಕರ್ಣ ಮತ್ತು ನಿಧಿಯ ಒಂದು ಲವ್ ಮ್ಯಾಟರ್, ಮದುವೆ ಆಗಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಸಹ ಒಂದು ಗಳಿಗೆ ಕೂಡ ಕೂಡಿ ಬಂದಿಲ್ಲ. ಯಾವಾಗ ಮದುವೆ ಆಗ್ತಾರೆ ಅಂತ ಜನರು ಕೂಡ ಪ್ರತಿ ದಿವಸ ಎಪಿಸೋಡನ್ನು ನೋಡ್ತಾ ಇದ್ದಾರೆ. ಬಟ್ ಇನ್ನು ನಿತ್ಯಗೆ ಸತ್ಯ ಗೊತ್ತಾಗಬೇಕು. ಅದರಿಂದಾಗಿ ಭಾಳಷ್ಟು ರೀತಿಯಲ್ಲಿ ಈಗ ವಿಚಾರ ಏನು ಅಂದರೆ ಸತ್ಯ ಗೊತ್ತಾದ ಮೇಲೆ ಯಾವ ರೀತಿ ನಿತ್ಯ ಸ್ವೀಕರಿಸ್ತಾರೆ, ಅದು ಕೂಡ ಮೇಯ್ನ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸೊ ಇದರೆಲ್ಲದರ ನಡುವೆ ಇವರು ದಾಟಿ ಮದುವೆ ಆಗಬೇಕಿದೆ. ಅದಕ್ಕೂ ಮುಂಚಿತವಾಗಿ ಈಗ ಅರ್ಜುನನ ಒಂದು ಪಾತ್ರ ಕೂಡ ಎಂಟ್ರಿ ಆಗಿದೆ. ಅರ್ಜುನ ಪಾತ್ರ ಮಾಡ್ತಿರೋದು ಗಗನ್ ಚಿನ್ನಪ್ಪ. ಸೊ ಅವರು ಕೂಡ ಫೇಮಸ್, ಮುಂಚೆ ಸೀತಾರಾಮ ಧಾರಾವಾಹಿ ಮಾಡಿದರು. ಸೊ ಭವ್ಯ ಅವರು ಕೂಡ ತುಂಬ ಚೆನ್ನಾಗಿ ನಿಧಿ ಪಾತ್ರವನ್ನು ಮಾಡ್ತಾ ಇದ್ದಾರೆ. ನಿತ್ಯ ಪಾತ್ರವನ್ನು ನಮೃತ ಅವರು ಪ್ಲೇ ಮಾಡ್ತಿದ್ದಾರೆ. ಸೊ ಇದರೆಲ್ಲದರ ನಡುವೆ ಕರ್ಣ ಮತ್ತು ನಿಧಿ ಮದುವೆ ಆಗಬೇಕಿದೆ. ಭಾಳನೇ ಟ್ವಿಸ್ಟು ಬರೋದು ಬಾಕಿ ಇದೆ. ನಿಮ್ಮ ಪ್ರಕಾರ ಯಾರು ಮದುವೆ ಆಗಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ. ಒಂದೊಳ್ಳೆ TRP ಮೆಟೀರಿಯಲ್ ಇರುವಂಥ ಒಂದು ಧಾರಾವಾಹಿ ಕರ್ಣ ಧಾರಾವಾಹಿ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ, ಮೆಚ್ಚುಗೆನೂ ಕೂಡ ತಿಳಿಸ್ತಾರೆ. ಪ್ರತಿ ದಿವಸ ಈ ಒಂದು ಧಾರಾವಾಹಿ ಬರ್ತಾ ಇದೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ.